ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಟಾಪಿಕ್ ಕನ್ನಡ ಮೂವಿ ರಿವ್ಯೂವರ್ಸ್. ಸೊ ಕನ್ನಡ ಮೂವಿ ರಿಲೀಸ್ ಆದಾಗ ನಾನೇನು ಮಾಡ್ತೀನಿ, ಮೂವಿ ರಿವ್ಯೂಸ್ ಎಲ್ಲ ನೋಡ್ತಾ ಇರ್ತೀನಿ, ಆಯಿತಾ. ಸೊ ಇದರಲ್ಲಿ ಒಂದಷ್ಟು ಜನ ಏನು ಮಾಡ್ತಾರೆ, ಮೂವಿ ನೋಡಿಬಿಟ್ಟು ಮೂವಿ ಟೆಕ್ನಿಕಾಲಿಟಿ ಬಗ್ಗೆ ಎಲ್ಲ ಮಾತಾಡ್ತಾ ರಿವ್ಯೂಸ್ ಕೊಟ್ಟಿರ್ತಾರೆ. ಸಿ ಜಿ ವರ್ಕ್ ಸರಿ ಇಲ್ಲ, ನೋಡೋಕ್ಕೆ ಆಗಲ್ಲ, ಹಾಗೆ ಸೆಟ್ ವರ್ಕ್ ಸರಿ ಇಲ್ಲ, ಸೆಟ್ ಹಾಕಿದ್ದು ರಿಯಲಿಸ್ಟಿಕ್ ಆಗೇ ಇಲ್ವಾ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ, ಆಯಿತಾ. ಸೊ ಇದನ್ನೆಲ್ಲ ನೋಡಿದ್ರೆ ನಂಗೆ ಏನಿಸುತ್ತೆ ಅಂದರೆ, ಇದು ಫಸ್ಟ್ ಆಫ್ ಆಲ್ 70 to 80% ಆಫ್ ದ ಆಡಿಯನ್ಸ್ ಯಾರಿದ್ದಾರೆ ಮೂವಿಗೆ ನೋಡೋಕೆ ಹೋಗ್ತಾರೆ, ಅವರು ಇದ್ರ ಬಗ್ಗೆ ಕೇರೇ ಮಾಡಲ್ಲ, ಆಯಿತಾ. ಮೆಜಾರಿಟಿ ಆಫ್ ದ ಜನ ಏನಕ್ಕೆ ಹೋಗ್ತಾರೆ ಅಂದರೆ, ಮೂವಿ ಎಂಟರ್ಟೈನ್ಮೆಂಟ್ ಬೇಕು, ಏನೋ ಸ್ಟ್ರೆಸ್ಫುಲ್ ಆಗಿರ್ತಾರೆ, ಸ್ವಲ್ಪ ರಿಲೀಫ್ ಸಿಗುತ್ತೆ, ಒಂದು ಗಮ್ಮತ್ತಾಗುತ್ತೆ ಅಂತ ಹೋಗ್ತಾರೆ. ಇವರು ರಿವ್ಯೂವರ್ಸು ಅದು ಬಿಟ್ಟು ಅಯ್ಯೋ ತಾನೇ ದೊಡ್ಡ ಎಕ್ಸ್ಪರ್ಟು, ಇವರು ಎಲ್ಲೋ ಕೋರ್ಸು ಇಲ್ಲ ಯಾವುದೋ ದೊಡ್ಡ ಕೋರ್ಸ್ ಮಾಡಿಬಿಟ್ಟು ಬಂದು ಅದರಲ್ಲಿ ಎಕ್ಸ್ಪರ್ಟೈಸ್ ಅನ್ನೋ ಥರ ಮಾತಾಡ್ತಾ ರಿವ್ಯೂಸ್ ಕೊಟ್ಟಿರ್ತಾರೆ, ಆಯಿತಾ. ಈವನ್ ಕನ್ನಡ ಕೆಲವೊಂದು ರಿವ್ಯೂವರ್ಸು ಇದ್ದಾರೆ, ಹಾಗೆ ಕನ್ನಡ ಮೂವಿನ ರಿವ್ಯೂ ಮಾಡ್ತಾರೆ ನೋಡಿ, ಹಿಂದಿ ಕೆಲವೊಂದು ಕ್ರಿಯೇಟರ್ಸು ಇದ್ದಾರೆ, ಆಯಿತಾ. ಅವ್ರೂ ಹಂಗೆ ಈ ಥರ ಎಲ್ಲ ರಿವ್ಯೂ ಕೊಟ್ಟಿರ್ತಾರೆ. ಇದನ್ನ ನೋಡಿ ಫಸ್ಟ್ ಆಫ್ ಆಲ್ ಜನನೇ ಕೇರ್ ಮಾಡಲ್ಲ. ಇದನ್ನೆಲ್ಲ ನೀವು ಏನಕ್ಕೆ ಹೇಳೋಕೆ ಹೋಗ್ತೀರಾ ಅಂತ ಗೊತ್ತಾಗ್ತಿಲ್ಲ. ಓಕೆ, ಅದು ನಿಮ್ಮ ಪರ್ಸ್ನಲ್ ಒಪಿನಿಯನ್ ಆಗಿರ್ಬೋದು, ಬಟ್ ನೀನು ಅದನ್ನ ಹೇಳಬೇಕಂದ್ರೆ ನೀನು ಅದರಲ್ಲಿ ಎಕ್ಸ್ಪರ್ಟೈಸ್ ಆಗಿರ್ಬೇಕಾಯ್ತಾ. ನೀನು ಅದರಲ್ಲಿ ಎಕ್ಸ್ಪರ್ಟಾ? ಇಲ್ಲ. ನಿನ್ನ ಕೆಲಸ ಏನು, ನೀನು ರಿವ್ಯೂ ಮಾಡು. ನೀನು ಓದ್ಕೊಂಡಿರ್ಬೋದು, ಡಿಗ್ರಿನೋ ಇಂಜಿನಿಯರಿಂಗೋ ಯಾವುದೋ ಓದ್ಕೊಂಡಿರ್ಬೋದು ನೀನು, ಬಟ್ ನೀನು ಅದರಲ್ಲಿ ಎಕ್ಸ್ಪರ್ಟೈಸ್ ಅಲ್ಲ. ಸೊ ಅಲ್ಲಿ ಇವಾಗ ಸಿ ಜಿ ವರ್ಕ್ ಮಾಡೋರಿದ್ರೆ ಅದರಲ್ಲಿ ಅವರು ಎಕ್ಸ್ಪರ್ಟೈಸ್ ಇರೋರೇ ಮಾಡಿರ್ತಾರೆ. ಹಾಗೆ ಸೆಟ್ ವರ್ಕ್ ಅಂದರೆ ಅವ್ರು ಸುಮ್ಮನೆ ಅಲ್ಲ, ಅಲ್ಲಿ ಎಲ್ಲ ತಿಳ್ಕೊಂಡು ಇರೋರೇ ಮಾಡಿರ್ತಾರೆ. ಅದೆಲ್ಲ ಗೊತ್ತಿದ್ದು ಈವನ್ ಮೂವಿ ಎಲ್ಲ ರೆಡಿ ಆದಾಗ ಏನು ಮೂವಿ ಅವ್ರು ನೋಡಿರಲ್ವಾ, ಡೈರೆಕ್ಟ್ರ್ ನೋಡಿರಲ್ವಾ, ಇಲ್ಲ ಪ್ರೊಡಕ್ಷನ್ ಅವ್ರು ನೋಡಿರಲ್ವಾ, ಅವ್ರಿಗೆ ಗೊತ್ತಾಗಲ್ವಾ? ಹಾಗಾದರೆ ಅವ್ರಿಗೆಲ್ಲ ಗೊತ್ತಾಗತ್ತಾಯ್ತಾ. ಚಿಕ್ಕ ಪುಟ್ಟ ತಪ್ಪುಗಳಿದ್ರೆ ಓಕೆ, ಅದನ್ನು ಎಲ್ಲ ನಾವು ಮಾಡ್ತಾ ಇರೋದು ಕನ್ನಡ ಮೂವಿ, ಆಯಿತಾ. ಕನ್ನಡ ಮೂವಿ ಒಂದು ಸೆಟ್ ಆಫ್ ಬಜೆಟ್ ಇರುತ್ತೆ, ಅದನ್ನು ಮೀರಿ ಯಾವುದನ್ನು ಮಾಡೋಕ್ಕಾಗಲ್ಲ. ಸೊ ಆ ಬಜೆಟ್ ರೇಂಜಲ್ಲಿ ಮಾಡುವಾಗ ನಾವು ಒಂದು ಪರ್ಟಿಕ್ಯುಲರ್ ಇದಕ್ಕೆ ಅವರು ಸ್ಟಿಕ್ ಆನ್ ಆಗಿರ್ತಾರೆ. ಸೊ ಅದು ಬಿಟ್ಟು ಇದನ್ನು ಮ್ಯಾನೇಜ್ ಮಾಡ್ಬೋದು ಅನ್ನೋ ಥರನೇ ಇರುತ್ತೆ. ಇದು ಬಿಟ್ಟು ಸೊ ಕೇರ್ ಮಾಡೋಕ್ಕೆ ಹೋಗಲ್ಲ, ಮೂವಿ ರಿಲೀಸ್ ಮಾಡ್ತಾರೆ, ಜನ ನೋಡ್ತಾರೆ. ಇವಾಗ ರೀಸೆಂಟ್ ರಿಲೀಸ್ ಆಗಿರೋದು ನೋಡಿ, ಇವಾಗ ನಿನ್ನೆ ರಿಲೀಸ್ ಆಗಿರೋ KD ಮೂವಿನೇ ಇರ್ಬೋದು. KD ಮೂವಿಲೂ ಒಂದಷ್ಟು ರಿವ್ಯೂ ನೋಡ್ತಿದ್ದೆ, ತುಂಬ ಜನ ಹೇಳ್ತಾ ಇದ್ರು ಇಲ್ಲ ಸೆಟ್ ಸರಿ ಇಲ್ಲ, ಸಿ ಜಿ ವರ್ಕ್ ಎಲ್ಲ ಸರಿ ಇಲ್ಲ ಅಂತ. ಬಟ್ ಸ್ಟಿಲ್ ಯಾರು ಕೇರ್ ಮಾಡಿದ್ರು? ಅದ್ರಿಗೆ 90% ಆಫ್ ದ ಆಡಿಯನ್ಸ್ ಕೇರೇ ಮಾಡಿಲ್ಲ. ಮೂವಿ ಚೆನ್ನಾಗಿ ಹೋಗ್ತಿದೆ, ಎಲ್ಲರೂ ಜನ ನುಗ್ತಾ ಇದ್ದಾರೆ ಅಲ್ವಾ. ಹೀಗಿರುವಾಗ ಈ ಥರ ರಿವ್ಯೂಸು ಐ ಥಿಂಕ್ ಇಟ್ ಈಸ್ ನಾಟ್ ಗುಡ್ ಅಂತ ಅನಿಸುತ್ತೆ. ಓಕೆ, ರಿವ್ಯೂಸ್ ಕೊಡಿ, ಬಟ್ ತುಂಬ ಇನ್ಡೆಪ್ತ್ ಆಗಿ ಏನೇನೋ ನೆಗೆಟಿವ್ಸ್ ಹೇಳೋಕ್ಕೆ ಹೋಗಬೇಡಿ ಟೆಕ್ನಿಕಾಲಿಟಿ ಬಗ್ಗೆ. ಜನಕ್ಕೆ ಅದ್ರ ಬಗ್ಗೆ ಕೇರ್ ಇಲ್ಲ ಅಂದರೆ ಸೊ ಅದ್ರ ಬಗ್ಗೆ ನೀವು ರಿವ್ಯೂಸ್ ಅದ್ರ ಬಗ್ಗೆ ಹೇಳಿ ಏನು ಯೂಸ್ ಇದೆ? ಇವಾಗ ನೀವು ಲಾಸ್ಟ್ ಟೈಮ್ ಒಂದು ಪ್ರಭಾಸ್ ಅವ್ರದ್ದೊಂದು ಮೂವಿ ರಿಲೀಸ್ ಆಯಿತು, ಸೊ ಅದು ರಾಮ, ಅದು ಓಕೆ. ಆ ಥರದ ಮೂವಿ ಬಗ್ಗೆ ಹೇಳ್ತೀರಾ ಅಂದರೆ ಓಕೆ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗಿತ್ತು, ಸೊ ಅದು ತುಂಬ ವರ್ಸ್ಟಾಗಿ ಮಾಡಿದ್ದಾರೆ, ಓಕೆ. ಅದು ನೋಡಿದ ಕೂಡಲೇ ಜನಕ್ಕೆ ಗೊತ್ತಾಗುತ್ತೆ, ಅದೊಂಥರ ಕಾರ್ಟೂನ್ ಫಿಲ್ಮ್ ಥರ ಇತ್ತು. ಸೊ ಈ ಥರ ಚಿಕ್ಕ ಚಿಕ್ಕ ಫಿಲ್ಮ್ ಬಂದಾಗ ನೀವು ಈ ಥರ ಎಲ್ಲ ಒಂದೊಂದು ನೆಗೆಟಿವ್ಸ್ನ ಎತ್ತಿ ಹೇಳೋದಿದೆಯಲ್ಲ, ಸೊ ದಟ್ ಈಸ್ ನಾಟ್ ಗುಡ್ ಅಂತ ಅನಿಸುತ್ತೆ. ಈ ಥರ ಮಾಡಿದಾಗ ಅದು ಸೊ ಒಂದಷ್ಟು ಜನ ನೋಡೋರ್ಗು ಅದು ಇದಾಗ್ಬೋದು, ಎಫೆಕ್ಟ್ ಆಗ್ಬೋದು. ಹೌದಾ ಗುರು, ಬೇಡ ಗುರು, ಹಾಗಾದರೆ ಥಿಯೇಟ್ರಲ್ಲಿ ಏನು ನೋಡೋದು, ಮೊಬೈಲಲ್ಲೇ ನೋಡೋಣ ಅಂತ ಅನ್ನೋ ಮೈಂಡ್ಸೆಟ್ಟಲ್ಲಿ ತುಂಬ ಜನ ಇರ್ತಾರೆ. ಸೊ ಇದು ನನ್ನ ಒಂದು ಅಭಿಪ್ರಾಯ. ನಿಮಗೇನು ಅನಿಸುತ್ತೆ? ನಿಮಗೂ ರಿವ್ಯೂಸ್ ನೋಡಿಬಿಟ್ಟು ಈ ಥರ ಎಲ್ಲ ಅನಿಸಿದರೆ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.